ಪದೇ ಪದೇ ಕೆಣಕಿದ್ರೆ ನಾನು ಅವರಂಗೆ ಮುಖ ತಿರ್ಸಿ ಹೋಗೋನಲ್ಲ. ನಾನು ಯಾವತ್ತೂ ಎದೆದುರುಗಡೆ ಮಾತಾಡಿದ್ದೀನಿ, ಅವ್ರ ಥರ ಟಿ ವಿ ಮುಂದೆ ಮಾತಾಡಿಲ್ಲ, ಎದೆದುರುಗಡೆ ಮಾತಾಡಿದ್ದೀನಿ. ಅವರು ಒಂದು ವಿಶೇಷವಾದಂಥ, ನಾನು ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ, ಕರೀರಿ, ನಾನು ಒಬ್ಬನೇ ಬೇಕಾದ್ರೆ ಬರ್ತೀನಿ, ಅವರೊಬ್ಬರೇ ಬರಲಿ, ಅಥವಾ ಅವ್ರು 10 ಜನ ಕರ್ಕೊಂಬರಲಿ, ನಾನು ಒಬ್ಬ ಬರ್ತೀನಿ, ಅಥವಾ ನನ್ನ ಸ್ನೇಹಿತರು ಬರ್ತಾರೆ, ಅವ್ರ ಸ್ನೇಹಿತರು ಕರೀಲಿ, ಒಂದು ಯಾವ್ದಾರ ಸ್ಟುಡಿಯೋದಲ್ಲಿ ಫಿಕ್ಸ್ ಮಾಡಲಿ, ನಾನು ತಯಾರಿದ್ದೀನಿ. ಅವ್ರ ಚರಿತ್ರೆ ನನ್ನ ಚರಿತ್ರೆ ಎರಡನ್ನೂ ಬಯಲು ಮಾಡೋಣ, ಕರೀಲಿ. ನನ್ನ ರಾಜಕಾರಣ, ನಾನು ಜೋಕಾರ, ಅವ್ರ ಜೋಕಾರ, ನನ್ನ ರಾಜಕಾರಣದ ಇತಿಹಾಸ, ಅವ್ರ ರಾಜಕಾರಣದ ಇತಿಹಾಸ, ಒಂದು ಯಾವ್ದಾರ ಒಂದು ಟಿ ವಿಯವರು ಕರೀಲಿ, ಒಂದು ಸ್ಟುಡಿಯೋದಲ್ಲಿ ಎದೆದುರುಗಡೆ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ. ಅಸೆಂಬ್ಲಿಲಂತೂ ಈಗ ಅವ್ರು ಪಾರ್ಲಿಮೆಂಟಲ್ಲಿ ಅವರೇ, ನಾನು ಅಸೆಂಬ್ಲಿ, ನಾನು ಅಲ್ಲಿ ಹೋಗೋಕ್ಕಾಗಲ್ಲ, ಅವ್ರು ಇಲ್ಲಿ ಬರಲಿಕ್ಕಾಗಲ್ಲ. ಅಧಿಕೃತ ಅಂದರೆ ಒಂದು ಬೆಸ್ಟ್ ಪಾರ್ಲಿಮೆಂಟು ಅಥವಾ ಅಸೆಂಬ್ಲಿ, ಎರಡರಲ್ಲೂ ಆಗಲ್ಲ. ಈಗ ಇನ್ನೊಂದು ಏನು ಆಪ್ಷನ್ಸ್ ಇರೋದು, ಯಾವ್ದಾರ ಟಿ ವಿ ಚಾನಲ್ಲಿ ಕರೀಲಿ, ಬರ್ತೀನಿ, ನಾನು ತಯಾರಿದ್ದೀನಿ. ಅದು ಬಿಟ್ಟು ಮಂಡ್ಯ ಜನ ಅವ್ರನ್ನ ಎಷ್ಟು ನೋಡೋರೋ ನನ್ನೂ ಜಾಸ್ತಿ ನೋಡೋರೆ. ಮಂಡ್ಯಕ್ಕೆ 99ರಲ್ಲಿ ನಾನು ಗೆದ್ದಾಗ 4 ಕಡೆ ಠೇವಣಿ ಇರಲಿಲ್ಲ. ಅವತ್ತಿನ ಜನತಾದಳಕ್ಕೆ 4 ಕಡೆ ಕ್ಯಾಂಡಿಡೇಟ್ ಇರಲಿಲ್ಲ. ಅವತ್ತು ಇವರು ಯಾವ ರೀತಿ ನನ್ನನ್ನು ಕ್ಯಾಂಡಿಡೇಟ್ ಆಗಬೇಕು ಅಂದರೂ ಗೊತ್ತಿದೆ. 94ರಿಂದ 99 ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವ. ಸೊ ಜನತಾದಳದ ಪರಿಸ್ಥಿತಿ ಹೆಂಗಿತ್ತು ರಾಜ್ಯದಲ್ಲಿ ಅಸೆಂಬ್ಲಿಲಿ 10 ಜನ ಗೆದ್ದವರು 6 ಜನ ಪಾರ್ಟಿ ಬಿಟ್ಟೋದ್ರು SM ಕೃಷ್ಣವ್ರ ಜೊತೆ. 4 ಜನ, ನಾನು, ಚೆನ್ನಿಂಗಪ್ಪ, ಸುರೇಶ್ ಬಾಬು, ಕೃಷ್ಣಮೂರ್ತಿ ಕಡೂರು, 4 ಜನ ಉಳ್ಕೊಂಡವರು 5 ವರ್ಷ. ನಡೀರಿ, ಎಲ್ಲ ಗೊತ್ತಿದೆ ಅವರ ಇತಿಹಾಸ. ಅವ್ರು ಏನಾಗುತ್ತೆ, ಹಿಟ್ ಆ್ಯಂಡ್ ರನ್ ಕೇಸು, ಜೊತೆಗೆ ಏನಾಗುತ್ತೆ ಮಾತಾಡ್ಬಿಟ್ಟು ಓಡೋಗ್ಬಿಟ್ರೆ, ಸೊ ಒಂದಷ್ಟು ಟಿ ವಿಲಿ ಹಾಕ್ತೀನಿ, ನಡ್ರಿ ಸಾಕು.